ಮುಗಿತಾ ಅದನ್ನ ಮರಿ ಬರಲಿಲ್ಲ ನೀವು ಯಾರು ಬರಲಿಲ್ಲ. ಎಂಟು ಮರಿ ಹಾಕಿತ್ತು ಅದಕ್ಕೆ ಕೊಡ್ತಾರೆ. 100 ರೂಪಾಯಿ 3 ಜನ ಹೋಗೋಣ. ಸೆಟ್ ಆದರೆ ನಿಮ್ಮ ಫೋನ್ ನಂಬರ್ ಇಲ್ಲ ಇಟ್ಕೊಳ್ಳಿ, ಫೋನ್ ಮಾಡ್ತೀನಿ. ಅವ್ರನ್ನ ಬಿಡಿ, ಆಮೇಲೆ ನಾನು ಕಾಸು ಕೊಡ್ತೀನಿ. ಇವ್ರಿಗೂ ಪಿಜ್ಜಾ ಎಂಟ್ರಿ ಪಿಜ್ಜಾ ನನಗಿಲ್ಲ ಅವರು ಡ್ಯಾನ್ಗಳಿಗೆಲ್ಲ ಕೇಳ್ತಾರೆ. ನೋಡಿ 3 ಜನ ಹೋಗ್ತಾರೆ. ಕೂತ್ಕೊಂಡ್ರಿ 3 ಜನ ಎಂಟ್ರಿ ಫೀಸ್ 300 ರೂಪಾಯಿ ಕೊಡಿ. 3 ಜನ ಅಲ್ಲೇ ಸಿಕ್ಕಿದ್ರಲ್ಲ, ಅಲ್ಲೇ ಸಿಕ್ಕಿದ್ರು, ಅಲ್ಲೇ ಕೇಳ್ಕೊಂಡೆ ಬಂದ್ರು. ನೋಡಿ ಆಗ್ಲೇ ಅವರೇ ಫೋನ್ ಮಾಡಿದ್ರೆ ಅವ್ರು ಇಲ್ಲಿ ಶಂಕರನೇ ನೋಡಪ್ಪ ಹಿಂಗಿದ್ರೆ ಏನಿಲ್ಲ ನೋಡ್ತಾರೆ. ಬ್ಲೂ ಫಿಲಮ್ ತೆಗೆದು ಕೇರಳದ ಹಾಕ್ಬಿಡ್ತಾರೆ. ಅದಕ್ಕೆ ಕನ್ನಡ ನಿನ್ನ 2 ಜನ ಬರ್ತಾರೆ. ಎಷ್ಟು ಸೇಮ್ ರೇಟ್? 1 ಶಾರ್ಟ್ 1 ಅವರ್ ಟೈಮಿಂಗ್. ಇವರೆಲ್ಲ ಯಾಕೆ ಅಲ್ಲಿಲ್ಲ? ಅವ್ರಿಗೆ ಎಲ್ಲೂ ಹೊರ್ಕೊಡೋದ್ರಲ್ಲಿ ಇರ್ತಾರೆ. ಓಕೆ ಇಬ್ರು ಕೇಳ್ತಾರ ಹೆಂಗೆ ಅವ್ರಿಗೆ 3 ಜನಕ್ಕೆ ಮಾಡ್ತಾರೆ. ನಮ್ಮಲ್ಲಿ ಲಾಟ್ ಟೈಪು ಇಪ್ಪತ್ತದು ಆ ಥರ ಬಾಯಿಗೆ ಎಲ್ಲ ಮಾಡ್ತಾರೆ. ಆ ಥರ ನಿಮ್ಗೆ ಯಾವ ಥರ ಕಂಪ್ನಿ ಏನು ಹೇಳೋದು ಬಾಡಿ ಬಗ್ಗೆ ವಾಪಸ್ ನಾವು ಅಂಥ ಹುಡುಗಿನ ಇಟ್ಕೊಳ್ಳೋದಿಲ್ಲ. ಲಾಟ್ ಮಾಡೋ ಎದ್ಬಿಟ್ಟು ಬಿಚ್ಚಿಬಿಟ್ಟು ಅದು ಬಿಚ್ಚರ ಆ ಥರ ಏನು ಹೊಸ್ತಿಗ್ರ ಅಂತಾರ ಸೆಂಟ್ರಲ್ ಅಲ್ಲಿ ಇಲ್ಲ. ಆ ಥರ ಬುಕ್ ಮಾಡ್ಬಿಟ್ಟು ಒಂದು ಶಾರ್ಟ್ ನೋಡಿ 1 ಅವರ್ ಗಂಟೆ ಅವ್ರಿಗೆ ಬಂದ್ರೆ ಹುಡುಗಿ ನೀವು ಅವ್ರಿಗೆ ಎಷ್ಟು ಅವರಿಗೆ ಅವರಿಲ್ಲ. ಒಂದು ಶಾರ್ಟ್ 1 ಅವರ್ ಇರ್ತಾರೆ. ಶಾರ್ಟ್ ನೀವು ಎಷ್ಟೋ ಥರ ಮಾಡಿ 1 ಅವರ್ ಮಾಡಿ 10 ನಿಮಿಷಕ್ಕೆ ಔಟ್ ಆಗಲಿ 1 ಶಾರ್ಟ್ ಆ ಥರ ಲೆಕ್ಕ ನಮ್ಮಲ್ಲಿ. ಈಗ 2 ಶಾರ್ಟ್ ಬೇಕು ಅಂದ್ರೆ ಡಬ್ಬಲ್ ಆ ಥರ. ನೀವು 1 ಶಾರ್ಟ್ ಮಾಡಿ ಯಾಕಂದ್ರೆ ಜನ ರೈಡ್ ಆಗುತ್ತೆ ಅಂತ ಮೊದಲೇನೋ ಆಗುತ್ತೆ ಅಂತ ಯಾರು ಹೇಳಿದ್ದು? ಮೊದಲೇನೋ ಆಗುತ್ತೆ ಅಂತ ಹೇಳ್ತಿದ್ರು. ಬರ್ತಾರೆ ಸರ್ ಮಾಮೂಲಿ. ಇದು ಕಮಿಷನರ್ ಅವ್ರದ್ದು ಗಾಲಿ ಹಂಗಂದ್ರೆ ಬೇಕಾ 200 ರೂಪಾಯಿ ಎಕ್ಸ್ಟ್ರಾ ಕೊಟ್ಬಿಡ್ಬೇಕಾರೆ ಇಲ್ಲಿ ಅವ್ರ ಮಗನೇ ಭೇಟಿ ಮಾಡಿಸಿಲ್ಲ. ಈಗ ಆಲಿ ಕೋಲಾರದಲ್ಲಿ ಭೇಟಿ ಆಗೋದ್ರೆ ನೈಟ್ ಎಷ್ಟು ಸರ್ ಇಲ್ಲಿ? 7,000 8,000 ಇದೆ ಸರ್. ಹುಡುಗಿ ಮೇಲೆ ಯಾವ ನೇಪಾಳಿ ಬೇಕಾ ನಿಮಗೆ? ಈ ಕಡೆದು ಕನ್ನಡದಕ್ಕೆಲ್ಲ ಕನ್ನಡದ 6,000 ರೂಪಾಯಿ. ನಮ್ದು ಏನ್ ಗೊತ್ತಾ, ನಾವು ಹುಡುಗಿರಿಗೆ ಏನ್ ರೇಟ್ ಕೊಟ್ಟಿರ್ತೀವಿ ಅದ್ರ ಮೇಲೆ ಡಿಪೆಂಡ್. ಅಲ್ಲ ಫಿಕ್ಸ್ಡ್ ಕಾಟೇಜ್ ವಿತ್ ಕಾಟೇಜ್ ಅದನ್ನ ಶಾರ್ಟ್ ಮಾಡೋದು ಮಾಡಿ. ಇಲ್ಲ ಡೇ ಬುಕ್ಕಿಂಗ್ ಆದ್ರೆ ಜಾಸ್ತಿ ಆಗುತ್ತೆ. ನೈಟ್ ಆದ್ರೆ ನಾವು ನೈಟ್ ಅಂದ್ರೆ 9 ಗಂಟೆ ಮೇಲೆ ಕಳ್ಸೋದು ಆ ಥರ ಲೆಕ್ಕ. ಬೆಳಿಗ್ಗೆ ಡೇ ಟೈಮ್ನಲ್ಲಿ ಅವರ್ ಲೆಕ್ಕ. ಅಲ್ಲ ನೈಟ್ 9 ಬೆಳಗ್ಗೆ 7:30 8 ಗಂಟೆ. ಪರವಾಗಿಲ್ಲ ಸರಿ. 10:00 11:30 ನಿದ್ದೆ ಬರ್ತಾರ ಅವಾಗ ಕಳಿಸ್ತಾರೆ. 5 ಗಂಟೆಗೆ ಇನ್ನೂ ಬೆಚ್ಚಗೆ ಇಲ್ಲ ಆ ಥರ ಹುಡುಗಿ ನೀವು ಇಡೋದಿಲ್ಲ ಸರ್. ಸರಿ ಸರಿ ನಮ್ದಲ್ಲೇ ಆ ಥರ ಲೆಕ್ಕ. ಇಷ್ಟು ದುಡ್ಡು ಕೊಟ್ಬಿಟ್ಟು ನೀವು ಅದು ಬಿಚ್ಬೇಡ ಇದು ಬಿಟ್ಬೇಡ ಅದು ಮುಟ್ಬೇಡ ಅಂತ ಅಂದ್ಬಿಟ್ಟು ನಿಮ್ಗೆ ಕೊಟ್ಟು ಹೊಟ್ಟವ್ರಿ ಅಲ್ಲ. ಇನ್ನೊಂದ್ಸಲ ಇವಾಗ ಮಾಡ್ಕೊಂಡು ಹೋಗ್ಬೋದು ಅಂತ ಇನ್ನು ನೆಕ್ಸ್ಟ್ ಟೈಮ್ ಬರಕ್ಕೆ ನಿಮ್ಗೆ ಖುಷಿ ಇದಾಗುತ್ತೆ. ಹೌದು, ಅದಕ್ಕೆ ವಸತಿಗಳ ಕಡೆ ಬಾ ತೋರಿಸ್ತೀವಿ ಬೇಡ ಬೇಡಪ್ಪ ಅಲ್ಲಿ. ಅಂದ್ರೆ ATM ಫೆಸಿಲಿಟಿ ಇಲ್ಲಿ ಎಷ್ಟು ಎಲ್ಲಿದೆ ಸರ್? ಇಲ್ಲ ಮುಂದೆ ಇದಾಯ್ತು ಇದ್ರಲ್ಲೇ ಹೈವೇ ಸರ್ಕಲ್ ಇಂದ ಹೇಳಿದ್ವಾ 2:30ಗೆ ಟಿಕೆಟ್ ಎಲ್ಲ ಮಾಡ್ಕೊಂಡ್ಬರ್ತೀವಿ. ಅವ್ರು 3 ಜನಕ್ಕೆ 4 ಜನ ಕಲ್ಬಿಡು, ನಾವಿಬ್ರು ಬರ್ತೀವಿ. ನಾವಿಂದ ಇವರು ನಾವಿಲ್ಲ ಅಂದ್ರೆ ಇಲ್ಲಿ ಫಸ್ಟ್ ಅಡ್ವಾನ್ಸ್ ಕೊಟ್ಟು ಹೋಗ್ಬಿಡೋದು. ಇವ್ರದ್ದು ಅಡ್ವಾನ್ಸ್ ಏನಿಲ್ಲ. ಅಂದ್ರೆ ಯಾಕಂದ್ರೆ ಇವ್ರ ಇಲ್ಲ ಕೇಳಿ ಇವರಿಗೆ ಫೋನ್ ಬಂದ್ಬಿಟ್ರೆ ಮುಗಿದ ಒಂದು ಫೋನ್ 300 ಬೇಕಾದ್ರೆ ಕೊಡ್ತೀನಿ ಸರ್. ಇವಾಗ ಊಟಕ್ಕೆ ಏನಾನ ಇದ್ ಮಾಡ್ಬೇಕು ಅದಕ್ಕೋಸ್ಕರ ಎಲ್ಲ ನಿಮ್ದು ಯಾವ ಹುಡುಗಿ ಬೇಕು ಅಂತ ಕನ್ಫರ್ಮ್ ಮಾಡಿ. ಯಾವಾಗ ಬುಕ್ ಆದಾಗ ನಿಮ್ಗೆ ಯಾವ್ದು ಚೆನ್ನಾಗಿಲ್ಲ. ಈ ಕಡೆ ಕನ್ನಡದ ಹುಡುಗಿ ಸೆಂಟ್ರಲ್ ಒಂದು ಬಂತಲ್ಲ ನೇಪಾಳಿ ಬೇಕಾದ್ರೆ ಒಂದು 300 ಕೊಟ್ಟಿರ್ತೀವಿ. ಯಾಕಂದ್ರೆ ನಮ್ಗೆ ಊಟಕ್ಕೆ ಸ್ವಲ್ಪ ಪರ್ಚೇಸಿಂಗ್ ಇದೆ.
ATM ಅಲ್ಲಿ ಇದೆ ಕಾಸು, ಅಲ್ಲಿ ತಗೊಂಡ್ಬರ್ತೀವಿ ನಾವು ಫುಲ್ಲು. ಅಂದರೆ 4500 ಆಗಲ್ಲ ಸರ್. 5000 ಅಂತ ಹೇಳಿದ್ರು. 500 ಕೊಡಿ, ಬಾಕಿ 4000 ಹೇಳಿದ್ರು. ನಾನು ಹೇಳೋದು ಸರ್, ನೈಟ್ ಇದೆ, ನೈಟ್ 3ವರೆಗೂ ಕಟ್ಕೊಡ್ತೀವಿ ನಿಮ್ಗೆ. ಅಲ್ಲ ಅದನ್ನೇ ನಮ್ಮಲ್ಲಿ ನಾವು ತೋರಿಸಿದಾಗ ನಿಮ್ಗೆ ಆ ಥರ 3 ಕರ್ಸ್ಕೊಡ್ತೀವಿ, ಲಾಸ್ಟ್ ಟೈಪ್ ಕರ್ಸ್ಕೊಡ್ತೀವಿ. ಅವಳು ಅದ್ ಮಾಡೋದು ಇದು ಮಾಡೋದು ಎದ್ದೋಗೋದು ಅದು ನಾವು ಜವಾಬ್ದಾರ. ಯಾಕಪ್ಪ ಅಂದ್ರೆ ನಮ್ಮ ರೇಟ್ ನಮ್ಗೆ ಇದ್ದಾಗ ನಾವು ವಾಪಸ್ ನೀವು ಹುಡುಗಿನ ಕಂಪ್ಲೇಂಟ್ ಬಂದ್ರೆ ಅರ್ಧ ರಾತ್ರಿ ಚೇಂಜ್ ಮಾಡ್ಕೊಡ್ತೀವಿ ಹುಡುಗಿನ. ನಾವ್ ಇಲ್ಲೇ ಇರ್ತೀವಿ. ಆ ಥರ ನಮ್ದು ಲಾಸ್ಟ್ ಟೈಪ್ ಮಾಡಾಯ್ತಾರ. ನಂದೇನಿ ಗೊತ್ತಾ, ನಮ್ಗೆ ಇಲ್ಲಿ ಖುಷಿ ಅಲ್ಲಿ ಪಬ್ಲಿಕ್ ಇರುತ್ತೆ, ಮಕ ನೋಡ್ತಾರೆ. ಇಲ್ಲಿ ಎಲ್ಲ ಕಮಿಷನರ್ ರೈಡೇ ಆಗಲ್ಲ. ನೋಡಿ ಸರ್, ಈಗ ನೀವು 3 ಜನ ಹುಡುಗಿರ್ನ ಬುಕ್ ಮಾಡ್ಕೊತೀರಾ, ನೀವು 6 ಗಂಟೆವರೆಗೂ ಅಂದ್ಕೊಳ್ಳಿ. 1 ಅವರ್ ಹೊರಗಡೆಗೆ ನೀವು ಹೋಗೋವರೆಗೂ ಇನ್ನೊಬ್ಬರನ್ನ ಒಳಗಡೆ ಬಿಡಲ್ಲ. ಅಡ್ವಾನ್ಸ್ ತಗೊಂಡಿರಿ, ಇದು ಪರ್ಚೇಸಿಂಗ್ ಮಾಡ್ಬೇಕು ಸ್ವಲ್ಪ. ಅಲ್ಲ 500 ಕೊಟ್ಟಿರಿ, ಕೊಡೋದೇನಪ್ಪ? 500 ಹಂಗಲ್ಲ ಸರ್, ಪರ್ಚೇಸ್ ಬರ್ತೇನೆ. ಎಷ್ಟೊತ್ತಿಗೆ ಬರೋದು ನೀವು? ನಾವು 2:30 ಬರ್ತೀವಿ. 2:30 ಬರ್ತಾರೆ. ಇಲ್ಲ 2:30 ಬಂದು ಇಲ್ಲೇ ಸ್ಟೇ ಆಗ್ತಾರೆ. ಸ್ಟೇ ಆಗ್ಬಿಟ್ಟು ನೈಟ್ ಟೈಮು 12:30. ನಾವು 2:30 ಬರ್ತೀವಿ. ಅಡ್ವಾನ್ಸ್ 500 ರೂಪಾಯಿ ಕೊಟ್ಟಿದ್ದೀನಿ ಸರ್. ಇಲ್ಲೇ ಬಂದ್ಬಿಟ್ಟು ಸ್ಟೇ ಆಗ್ತಾರೆ ಅವ್ರು. ಪ್ರಾಬ್ಲಮ್ ಏನೋ ಸ್ಲಿಪ್ ಕೊಡ್ತೀರಾ ಅಡ್ವಾನ್ಸ್ಗೆ? ನಾನಿದಲ್ವಾ ಏನಿತ್ತು ಬಾಳಪ್ಪ, ಏನು ಬೇಜಾನಿತ್ತು. ಇನ್ನೊಬ್ಬ ಇದ್ದ ಸಾಕು ನಮಗೆ. ನಾವು ರೂಮ್ ಇರಲ್ಲ, ಅಲ್ಲಿ ಗಪ್ಪ ಅಂತ ಹೊಡಿತಾರೆ ಸರ್. ಇಲ್ಲಿ ಊಟ ಏನು ಇಲ್ಲಿ ಮಾಡಲ್ವಾ? ಆರಾಧನಾಗೆ ಎಷ್ಟು ಚೆನ್ನಾಗಿ ಎಷ್ಟಿರುತ್ತೆ ಇವು? ರಸ್ಪುರಿ, ಬಾದಾಮಿ, ಮಲ್ಗೋವಾ, ತೋತಾಪುರಿ. ಅವರು ಅಲ್ಲಿ ಸಿಕ್ಕಿದ್ರು. ವೆಲ್ಲಿ ಕ್ಲಾಸಿಕ್. ಬನ್ರಿ ಆಚೆ, ಗಾಡಿಯಲ್ಲಿ ಬನ್ನಿ.